ವೆಜಿಟೇರಿಯನ್ ಇರೋದು ಈ ಬ್ಲಾಗ್ ನೋಡ್ತಾ ಇದ್ದೆ ಮಟನ್ದು. ನಿಮಗೆ ಹೇಳೋದೇನು ಅಂತ ಅಂದ್ರೆ, ನೀವು ಸ್ವಲ್ಪ ಒಂಚೂರು ಕುಕಿಂಗ್ ಬ್ಲಾಗ್ ಜಾಸ್ತಿ ನೋಡ್ಬೋದು ಅಂತ ಅನ್ಸುತ್ತೆ. ಬಟ್ ಇಲ್ಲಿ ನೋಡಿ, ಇಲ್ಲಿದೆ. ಸೊ ಇದರಲ್ಲಿ ಏನೇನಿದೆ ಅಂತ ಅಂದ್ರೆ, ಎಷ್ಟೋ ಜನ ನನ್ನ ಫ್ರೆಂಡ್ಸ್ಗೆಲ್ಲರಿಗೂ ಇಷ್ಟ. ನಂಗೆ ಎಷ್ಟೊಂದು ಜನ ಹೇಳಿದ್ದಾರೆ ನಾವು ಚಪಾತಿಗೆ ಮಾಡೋ ದಾಲು, ಇವತ್ತು ಆ್ಯಕ್ಚುಲಿ ದಾಲ್ನ ಒಂದು ಮಾಡ್ತೀವಿ. ಆ ದಾಲ್ ಎಲ್ಲರಿಗೂ ಇಷ್ಟ, ಅದನ್ನ ಬೇಕಾದ್ರೆ ತೋರಿಸ್ತೀನಿ. ಆ್ಯಂಡ್ ಇಡ್ಲಿಗೆ ಮಾಡೋ ಸಾಂಬಾರು ಇಷ್ಟ. ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನು ಅಂತ ತಮ್ಮನೇಲಲ್ಲಿ ನೋಡಿದ್ದೀರಾ. ಇಟ್ಸ್ ಅ ಮಟನ್ ಚಾಪ್ಸ್ ರೆಸಿಪಿ. ಇದು ನಮ್ಮ ಮನೆಯಲ್ಲಿ ಒಂಥರ ಫೇಮಸ್ಸೇ ಅಂತ ಅನ್ಬೋದು. ಬಿಕಾಸ್ ನಮ್ಮನೆ ಮಟನ್ ಚಾಪ್ಸ್ ಅಂದರೆ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಅದಕ್ಕೋಸ್ಕರ ನಾವು ಏನೇನು ಮಸಾಲೆ ಹಾಕ್ತೀವಿ ಅಂತೆಲ್ಲ ತೋರಿಸ್ಬಿಟ್ಟು ಒಂದು ಮಟನ್ ಚಾಪ್ಸ್ ಮಾಡೋಣ ಅಂತ ಅಷ್ಟೇ. ಆ್ಯಂಡ್ ಮಸಾಲೆ ಆಲ್ರೆಡಿ ರುಬ್ಕೊಂಡಿದ್ದೀವಿ. ಬಟ್ ಅದ್ರೊಳಗೆ ಏನೇನು ಹಾಕಿದ್ದೀವಿ ಅಂತ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ನಾನು ಹೇಳ್ತೀನಿ. ಸೊ ಜಾಸ್ತಿ ಈ ವಿಡಿಯೋನ ಲೈಕ್ ಮಾಡೋದು ಬೇಡ. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಫಸ್ಟ್ ಏಪ್ರನ್ ಹಾಕೊಳ್ಳೇಬೇಕು. ಯಾಕಂದರೆ ನಾನು ಅಡುಗೆ ಮಾಡಬೇಕಾದ್ರೆ ತುಂಬ ಗಲೀಜು ಮಾಡ್ಕೊತೀನಿ ಬಟ್ಟೆನ. ಸೊ ಅದಕ್ಕೋಸ್ಕರ ನಾನು ತರಿಸಿದೆ. ಇವಾಗ ಸ್ವಲ್ಪ ಐ ಆಮ್ ಯೂಸ್ ಟು ಇಟ್ ವೇರಿಂಗ್ ದಿಸ್. ಆ್ಯಂಡ್ ಲೆಟ್ಸ್ ಗೋ. ಈ ಮಸಾಲೆ ಇದೆ, ಗಮ್ಮಂತಿದೆ. ಸೊ ಇಲ್ಲಿ ಜಾಸ್ತಿ ಬಗ್ಸಲ್ಲ, ಬಟ್ ಇಲ್ಲಿ ನೋಡಿ, ಇಲ್ಲಿದೆ. ಸೊ ಇದರಲ್ಲಿ ಏನೇನಿದೆ ಅಂತ ಅಂದರೆ, ಮೆಣಸಿನ್ಕಾಯಿ, ನಿಮಗೆ ಖಾರ ಅಂದರೆ ಹಸಿಮೆಣಸಿನ್ಕಾಯಿ, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಮೇಲೆ ಡಿಪೆಂಡ್ ಮಾಡ್ಕೊಳ್ಳಿ. ಆ್ಯಂಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೇಡಿ, ಶುಂಠಿ ಬೆಳ್ಳುಳ್ಳಿ ಸಪ್ರೇಟಾಗಿ ಹಾಕೊಳ್ಳಿ. ಚಕ್ಕೆ, ಲವಂಗ ಆ್ಯಂಡ್ ಕೊತ್ತಂಬರಿ ಸೊಪ್ಪು ಇಷ್ಟನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಪೇಸ್ಟ್ ಥರ ಮಾಡ್ಕೋಬೇಕು ಫುಲ್ಲು. ಆ್ಯಂಡ್ ನಿಮಗೆ ಜಾಸ್ತಿ ಸ್ವಲ್ಪ ಗೊಜ್ಜು ಥರ ಗ್ರೇವಿ ಥರ ಬೇಕು ಅಂತಂದರೆ, ಜಾಸ್ತಿ ಗೊಜ್ಜು ಬೇಕು ಅಂದರೆ ಟೊಮೆಟೊ ಹಾಕೋಬೋದು, ಇಟ್ಸ್ ಆಪ್ಷನಲ್. ಸೊ ಇಷ್ಟು ನಮ್ಮನೇಲಿ ಹಾಕುವಂಥ ರೆಸಿಪಿ. ಆ್ಯಂಡ್ ಇವಾಗ ಮಟನ್ ಚಾಪ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಇವಾಗ ಮಟನ್ ಚಾಪ್ಸ್ ಮಾಡೋಕ್ಕೆ ಬೇಕಾಗಿರೋದು ಮೇಯ್ನ್ ಏನು ಅಂತ ಅಂದರೆ, ಅರಶಿನ ಪುಡಿ ಆ್ಯಂಡ್ ಈರುಳ್ಳಿ ಉದ್ದುದ್ದು ಕೆಚ್ಕೊಂಡಿದ್ದೀವಿ. ಒಂದೊಂದು ಸಣ್ಣದೇ ಇಟ್ಟಿದೆ ನಮ್ಮಮ್ಮ. ಆ್ಯಂಡ್ ಕುಕ್ಕರ್ ಅಷ್ಟೇ. ಕುಕ್ಕರಲ್ಲೇ ಕುಕ್ ಮಾಡೋದು ನಾವು ನಾರ್ಮಲ್ ಆಗಿ ಪಾತ್ರೆಯಲ್ಲಿ ಕುಕ್ ಮಾಡೋಕ್ಕೆ ನಮ್ಮ ಬದಲು. ಸೊ ಇವಾಗ ನೀರಿದೆ, ಸ್ವಲ್ಪ ನೀರೆಲ್ಲ ಡ್ರೈ ಆಗಲಿ. ಆ್ಯಂಡ್ ಉಪ್ಪು ನಿಮಗೆ ಆಪ್ಷನಲ್, ನಿಮ್ಗೆ ಕಲ್ಲುಪ್ಪು ಕಂಫರ್ಟ್ ಅಥವಾ ಪುಡಿ ಉಪ್ಪು ಹಾಕ್ತಿರೋ ಅದು ನಿಮ್ಗೆ ಕಂಫರ್ಟ್. ಆ್ಯಂಡ್ ಎಣ್ಣೆ ನಾನು ಕಾಣಿಸಿಲ್ಲ ಅಂದರೆ ಪ್ಲೀಸ್ ಡೋಂಟ್ ಮೈಂಡ್. ನಾನು ಮೇಯ್ನ್ ಇವಾಗ ಇದನ್ನು ತೋರಿಸ್ತೀನಿ ಹತ್ತಿರ ಬಂದು. ಈಗ ಫಸ್ಟ್ ಇದು ಡ್ರೈ ಆಗಿದೆ. ಸೊ ಎಣ್ಣೆ ಹಾಕ್ತಾ ಇದ್ದೀನಿ, ಸ್ವಲ್ಪ ಸಾಕು, ಜಾಸ್ತಿ ಹಾಕೋದು ಬೇಡ ಎಣ್ಣೆ. ಇವಾಗ ನಾನು ಇದನ್ನ ಹಾಕ್ತಾ ಇದ್ದೀನಿ, ಈರುಳ್ಳಿ. ಆ್ಯಂಡ್ ಇವಾಗ ನಾನು ಸ್ವಲ್ಪ ಅರಶಿನ ಹಾಕೊತಾ ಇದ್ದೀನಿ. ಇದೆಲ್ಲ ಸ್ವಲ್ಪ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಲಿ, ಸ್ವಲ್ಪ ನೀಟಾಗಿ ಕುಕ್ ಆಗಲಿ. ವಿಡಿಯೋ ಸ್ವಲ್ಪ ಸ್ಲ್ಯಾಂಟ್ ಆಗಿದೆ ಅಂತ ಅನ್ಸ್ಬೋದು, ಬಿಕಾಸ್ ಹೆಂಗೋ ಮಾಡಿ ಅಡ್ಜಸ್ಟ್ ಮಾಡಿದ್ದೀನಿ. ಆ್ಯಂಡ್ ಇವಾಗ ಈರುಳ್ಳಿ ನೀಟಾಗೆ ಇದಾಗಿದೆ. ಇವಾಗ ಮಟನ್ ಹಾಕೋಣ. ಉಪ್ಪು ಹಾಕ್ತೀನಿ. ನೋಡೋಣ, ಕೈ ಇಡಿಲೇ ನಾನು ಯಾವಾಗಲೂ ಮೆಷರ್ ಮಾಡೋದು. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಡಿಮೆನೇ ಹಾಕಿರ್ತೀನಿ, ಜಾಸ್ತಿ ಆಗಬಾರ್ದು ಅಂತ. ಸೊ ಆಮೇಲೆ ಬೇಕಾದ್ರೆ ಕಡಿಮೆ ಆದರೆ ಎಕ್ಸ್ಟ್ರಾ ಹಾಕೊಳ್ಳೋಣ ಅಂತ. ಸೊ ಇವಾಗ ಮಟನ್ನು ನೀಟಾಗೆ ಕುಕ್ ಆಗಲಿ, ಅದು ನೀರೆಲ್ಲ ಬಿಟ್ಕೊಳ್ಳಿ ಅದರೊಳಗಿರೋದು ಮಟನ್ದು. ಇರೋದು ಈ ಬ್ಲಾಗ್ ನೋಡ್ತಾ ಇದ್ದೆ ಮಟನ್ದು. ನಿಮಗೆ ಹೇಳೋದೇನು ಅಂತ ಅಂದರೆ, ನೀವು ಮಟನ್ ಬದಲು ಮಶ್ರೂಮ್ ಹಾಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂದರೆ ನಿಮಗೆ ಬೇಕಾಗಿರೋದು ಏನೋ ಮಶ್ರೂಮ್ ತಿನ್ನೋದು. ಪನ್ನೀರಲ್ಲಿ ಮಾಡ್ಬೋದೇನೋ, ನನಗೆ ಯಾವತ್ತೂ ಗೊತ್ತಿಲ್ಲ. ಬಟ್ ಮಶ್ರೂಮಲ್ಲಿ ಮಾಡ್ಬೋದು. ಮಶ್ರೂಮ್ ಚಾಪ್ಸು ಬೇಕಾದ್ರೆ ನೀವು ವೆಜಿಟೇರಿಯನ್ನು ಇದನ್ನು ಟ್ರೈ ಮಾಡ್ಬೋದು. ಇದೇ ಸೇಮ್ ಇಂಗ್ರೀಡಿಯೆಂಟ್ಸ್ ಹಾಕಿ ಮಶ್ರೂಮಲ್ಲಿ ಮಾಡ್ಬೋದು. ಆ್ಯಂಡ್
ನೀರು ಇವಾಗ ಎಲ್ಲ ಸೀಕೊಂಡಿದ್ದೆ ನೀಟಾಗೆ, ಇನ್ನು ಕೆಳಗಡೆ ಸ್ವಲ್ಪ ಇದೆ. ಸೊ ಇವಾಗ ಏನು ಮಸಾಲೆ ಇದೆ ಗ್ರೀನ್ ಕಲರ್ ಇದು, ಇದನ್ನು ಹಾಕ್ಕೊತೀನಿ. ಜೊತೆಗೆ ಇದ್ರ ಒಳಗೇನೆ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಎಷ್ಟು ಬೇಕಷ್ಟು, ನಿಮಗೆ ಗೊಜ್ಜು ಥರ ಬೇಕು ಅಂದರೆ ಸ್ವಲ್ಪ ಎಲ್ಲ ಹಾಕ್ಕೊಂಡು ಹಾಕಿದ್ದೀನಿ. ಆ್ಯಂಡ್ ಇವಾಗ ನೀಟಾಗಿ ಕಲಿಸೋಣ. ಇಷ್ಟು ಸಾಕು ನೀರು. ಸ್ವಲ್ಪ ಗೊಜ್ಜಂಗೆ ನಾನು ನನ್ನ ತಂಗಿ ನಮ್ಮಮ್ಮ 3 ಜನನೂ ಕಿತ್ತಾಡ್ತೀವಿ ಗೊಜ್ಜು ಬೇಕು ಅಂತ. ಸೊ ಗೊಜ್ಜು ಹಾಕಿದ್ದೀನಿ. ಆ್ಯಂಡ್ ಇವಾಗ 5 to 6 ವಿಷಲ್ಸ್. ಆ್ಯಂಡ್ ಇವಾಗ 5 to 6 ವಿಷಲ್ಸ್ ಆದಮೇಲೆ ನಿಮ್ಮ ಮಟನ್ ಚಾಪ್ಸ್ ರೆಡಿ ಆಗುತ್ತೆ. ಸೊ ಇವಾಗ 5 to 6 ವಿಷಲ್ಸ್ ಆದಮೇಲೆ ನಿಮಗೆ ಸಿಗ್ತೀನಿ. ಇವಾಗ 5 to 6 ವಿಷಲ್ಸ್ ಆಗಿದೆ. ಸ್ವಲ್ಪ ಅದು ಕೂಲ್ ಡೌನ್ ಆಗಲಿ. ಆ್ಯಂಡ್ ಅದು ಓಪನ್ ಮಾಡಿಬಿಟ್ಟು ಸ್ವಲ್ಪ 1-2 ನಿಮಿಷ ಕುದಿಸ್ಬೇಕು. ಸೊ ನಿಮ್ಮ ಮಟನ್ ಚಾಪ್ಸ್ ರೆಡಿಯಾಗಿದೆ. ಆ್ಯಂಡ್ ನೋಡಿ ನೀಟಾಗಿ ಕುಕ್ ಆಗಿದೆ ಅನಿಸುತ್ತೆ. ಆ್ಯಂಡ್ ಗೊಜ್ಜು ಕೂಡ ಜಾಸ್ತಿನೇ ಆಗಿದೆ. ಒಂದು ಸತಿ ಬೆಂದಿದೆಯೋ ಇವತ್ತು ನೋಡಬೇಕು. ಮತ್ತೆ ನಾನು ಮಟನ್ನ ಕೂಗ್ಸಕ್ಕೆ ಇಟ್ಟಿದ್ದೀನಿ ವಿಷಲ್ಗೆ. ಬಿಕಾಸ್ ಆಲ್ಮೋಸ್ಟ್ 6 to 7 ವಿಷಲ್ಸೇ ನಾನು ಮಾಡಿದ್ದು. ಬಟ್ ಮಟನ್ ಬಂದಿಲ್ಲ. ಬಿಕಾಸ್ ಒಂದೊಂದ್ಸತಿ ಮಟನ್ ಜಾಸ್ತಿ ಬಲ್ತಿದ್ದಿದೆ. ಅದು ಎಷ್ಟೇ ನಾವು ಒಂದು 10-15 ವಿಷಲ್ ಮಾಡಿದ್ರು ಅದು ನೀಟಾಗೆ ಬೆಂದಿರಲ್ಲ. ಅಂದರೆ ಸ್ಟಿಕ್ಕಿ ಇಳಿಯೋಕ್ಕೆ ತುಂಬ ದಬ್ಬದಾದಂಗೆ ಆಗುತ್ತೆ. ಹೋಪ್ ಈ ಮಟನ್ ನೀಟಾಗಿ ಬೆಂದೆ ಸಾಕು. ಇನ್ನೊಂದು 2 ವಿಷಲ್ ನೋಡೋಣ, ಕೂಗ್ಸೋಣ. ಸೊ ಲೆಟ್ಸ್ ಸಿ. ಮಟನ್ ಚಾಪ್ಸ್ ಇಸ್ ರೆಡಿ. ನಾನು 5 to 6 ವಿಷಲ್ಸ್ ಮಾಡಲಿಲ್ಲ. ಬಟ್ 8 to 9 ವಿಷಲ್ಸೇ ಮಾಡಿದ್ದೀನಿ ಆಲ್ಮೋಸ್ಟ್. ಬಿಕಾಸ್ ಕೆಲವೊಂದು ಸತಿ ಮಟನ್ ಮೇಲೆ ಡಿಪೆಂಡ್ ಆಗುತ್ತೆ. ಎಳೆದಿದ್ರೆ ಬೇಗ ಬೇಯುತ್ತೆ, ಬಲ್ತಿದ್ರೆ ಸ್ವಲ್ಪ ಲೇಟಾಗಿ ಆಗುತ್ತೆ. ಸೊ ನಿಮ್ಮ ಮಟನ್ ಚಾಪ್ಸ್ ಇಸ್ ರೆಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಆ್ಯಂಡ್ ಇದೇ ಥರ ಏನಾದರೂ ಒಂದು ರೆಸಿಪೀಸ್ ತರ್ತಾ ಇರ್ತೀನಿ. ವೈರಲ್ ರೆಸಿಪೀಸ್ ಇರ್ಬೋದು ಅಥವಾ ನಮ್ಮ ಮನೇಲಿ ಮಾಡುವಂಥ ರೆಸಿಪೀಸ್ ಇರ್ಬೋದು. ಆ್ಯಕ್ಚುಲಿ ನಮ್ಮ ಮನೇಲಿ ಎಷ್ಟೊಂದು ತಿಂಡಿಗಳು ಅಥವಾ ಏನಾರ ಒಂದು ಪಲ್ಯ ಅಥವಾ ಸಾಂಬಾರು ಅದೆಲ್ಲ ನಮ್ಮ ಎಷ್ಟೊಂದು ಜನ ನನ್ನ ಫ್ರೆಂಡ್ಸ್ಗೆಲ್ಲರಿಗೂ ಇಷ್ಟ. ನನಗೆ ಎಷ್ಟೊಂದು ಜನ ಹೇಳಿದ್ದಾರೆ ನಾವು ಚಪಾತಿಗೆ ಮಾಡೋ ದಾಲು, ಇವತ್ತು ಆ್ಯಕ್ಚುಲಿ ದಾಲ್ನ ಒಂದು ಮಾಡ್ತೀವಿ. ಆ ದಾಲ್ ಎಲ್ಲರಿಗೂ ಇಷ್ಟ, ಅದನ್ನು ಬೇಕಾದ್ರೆ ತೋರಿಸ್ತೀನಿ. ಆ್ಯಂಡ್ ಇಡ್ಲಿಗೆ ಮಾಡೋ ಸಾಂಬಾರು ಇಷ್ಟ. ಸೊ ಈ ಥರ ಒಂದಿದೆ ನಮ್ಮ ಮನೇಲಿ ಒಂದು ಇಂದಿಷ್ಟು ಫೇಮಸ್ ಐಟಮ್ಸ್ ಅಂತ. ಸೊ ಇನ್ಮೇಲೆ ನೀವು ಸ್ವಲ್ಪ ಒಂಚೂರು ಕುಕ್ಕಿಂಗ್ದು ವ್ಲಾಗ್ ಜಾಸ್ತಿ ನೋಡ್ಬೋದು ಅಂತ ಅನಿಸುತ್ತೆ. ಬಿಕಾಸ್ ನನಗೆ ಸದ್ಯಕ್ಕೆ ಕಂಟೆಂಟ್ ವೀಡಿಯೋಸ್ ಮಾಡೋಕ್ಕೆ ಏನೂ ತೋಚ್ತಿಲ್ಲ. ಆ್ಯಂಡ್ ಡೈಲಿ ವ್ಲಾಗ್ಸ್ ಮಾಡೋಕ್ಕೆ ಡೈಲಿ ನಿಮಗೆ ಬೋರ್ ಆಗುತ್ತೆ. ಎಲ್ಲ ಊರಿಗೆ ಹೋದರೆ ನಾನು ಆವಾಗ ಇನ್ನೂ ಬೇರೆ ಏನಾದ್ರು ಕಂಟೆಂಟ್ ವೀಡಿಯೋ ತರ್ಬೋದು. ಸದ್ಯಕ್ಕೆ ಎಲ್ಲೂ ಹೋಗಿಲ್ಲ. And so I hope you like this video. Please like, share and subscribe to my channel and bell icon click ಮಾಡೋದು ಮರಿಬೇಡಿ. Thank you so much for watching. Bye bye.